ಸಿ. ಆಬ್ವಿಯಸ್ಲಿ ಸಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಡಿಲಿಷಿಯಸ್ ಕೇಕ್. ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿ ಹೆಲ್ದಿ ಆಗಿ ಯಾವುದೇ ರೀತಿಯಾದಂಥ ಮೈದಾ, ಶುಗರ್ ಹಾಗೆ ಆಯಿಲ್, ಬಟರ್ ಇದು ಯಾವುದು ಯೂಸ್ ಮಾಡಿದಂಗೆ ಇದು ಸಮ್ವೇರ್ ಇನ್ ಬಿಟ್ವೀನ್ ಕೇಕ್ ಮತ್ತು ಬ್ರೌನಿ ತರ ಮಧ್ಯದಲ್ಲಿ ಬರುತ್ತೆ. ಇದನ್ನ ನೀವು ಡಯಟ್ ಅಲ್ಲಿ ಕೂಡ ನೀವು ಇದನ್ನು ತಿನ್ಬೋದು. ನಿಮ್ಮ ಕ್ರೇವಿಂಗ್ನ ಕೂಡ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ತುಂಬಾ ಈಸಿಯಾಗಿ ಈ ಕೇಕ್ನ ಮಾಡ್ಕೋಬಹುದು. ಹೇಗೆ ಅಂತ ನೋಡ್ಕೊಂಬರೋಣ. ಒಂದು ಬ್ಲೆಂಡರ್ಗೆ 2 ಮೀಡಿಯಂ ಸೈಜ್ ಬನಾನಾ ಆಡ್ ಮಾಡ್ಕೋಬೇಕು. ಬನಾನಾ ಆಡ್ ಮಾಡ್ಕೊಂಡಿದ್ದಾದಮೇಲೆ 2/3 ಕಪ್ ಓಟ್ಸ್, ಹಾಗೆ 3 ಸ್ಪೂನ್ ಆಗೋಷ್ಟು ಕೊಕೊವಾ ಪೌಡರ್, ಇದು ಅನ್ಸ್ವೀಟೆಡ್, ಹಾಗೆ 3 ಸ್ಪೂನ್ ಆಗೋಷ್ಟು ಜಾಗ್ರಿ, ಹಾಗೆ ಒಂದು ಲಾರ್ಜ್ ಪಿಂಚ್ ಆಗೋಷ್ಟು ಬೇಕಿಂಗ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ, ಹಾಗೆ ಒಂದು 1/2 ಕಪ್ ಆಗೋಷ್ಟು ರಾ ಮಿಲ್ಕ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನ ಬ್ಲೆಂಡ್ ಮಾಡಿ ಒಂದು ಸ್ಟ್ಯಾಂಡ್ನ ಪ್ಲೇಸ್ ಮಾಡಿ ಅದನ್ನು ಒಂದು 10 ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಾವು ರೆಡಿ ಮಾಡಿಕೊಂಡಿದ್ದಂಥ ಕೇಕ್ ಮೌಲ್ಡ್ಗೆ ಬ್ಯಾಟರ್ನ ಆಡ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ಸೊ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ಇದನ್ನು ಒಂದೇ ಸಲ ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು. ಹಾಗೆ ಇದೆಲ್ಲ ಆದಮೇಲೆ ನಾನು ಕೇಕ್ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಲರ್ಫುಲ್ ಆಗಿ ಕಾಣಲಿ ಅನ್ನೋದಕ್ಕೆ ಫ್ಲಾಕ್ಸ್ ಸೀಡ್ಸ್, ಪಂಕಿನ್ ಸೀಡ್ಸ್, ಹಾಗೆ ಒಂದು ಸ್ವಲ್ಪ ಸೆಸಮಿ ಸೀಡ್ಸ್, ಹಾಗೆ ಡ್ರೈ ಕ್ರೇನ್ಬೆರಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಈ ಕೇಕ್ ಪ್ರೀ ಹೀಟ್ ಆಗಿರುವಂಥ ಕಡಾಯಲ್ಲಿ ಇಟ್ಕೊಂಡು ಬೇಕಾಗೋಕ್ಕೆ ಬಿಡೋಣ. 45 ಮಿನಿಟ್ಸ್ ಆದಮೇಲೆ ನಮ್ಮ ಕೇಕ್ ಇಲ್ಲಿ ಕಂಪ್ಲೀಟ್ ಆಗಿ ಬೇಕಾಗಿದೆ. ಇದನ್ನ ಕೂಲ್ ಮಾಡ್ಕೊಳ್ಳೋಕೆ ಬಿಡೋಣ. ಇವಾಗ ಕೇಕ್ ಎಲ್ಲ ಕೂಲ್ ಆದಮೇಲೆ ಇವಾಗ ಸೈಡಿಂದ ಈ ಥರ ನೈಫ್ನ ಯೂಸ್ ಮಾಡಿಕೊಂಡು ನಾನು ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಈ ಥರ ಉಲ್ಟಾ ಹಾಕೊಂಡು ಒಂದೆರಡು ಸಲ ಟ್ಯಾಪ್ ಮಾಡಿ ನಾವು ಹಾಕಿದಂಥ ಬೇಕಿಂಗ್ ಪೇಪರ್ನ ಈ ಥರ ರಿಮೂವ್ ಮಾಡಿ ನೋಡಿದ್ರೆ ತುಂಬಾ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಯಮ್ಮಿ ಕೇಕ್ ರೆಡಿ ಆಗಿರುತ್ತೆ. ಸ್ಪೆಷಲ್ ಆಗಿರೋ ಕೇಕ್ ಮಾಡಿದಾದ್ಮೇಲೆ ಸ್ಪೆಷಲ್ ಪರ್ಸನ್ ಇಂದಾನೆ ಫುಡ್ ರಿವ್ಯೂ ತಗೋಬೇಕು. ಸೊ ಈ ಕೇಕ್ ಹೇಗಿದೆ ಅಂತ ಸ್ಪೆಷಲ್ ಪರ್ಸನ್ ಅಂತಾನೆ ಫುಡ್ ರಿವ್ಯೂ ತಗೊಳ್ಳೋಣ ಬನ್ನಿ. ಸೊ ಇದಾಗಿತ್ತು ಇವತ್ತಿನ ಹೆಲ್ದಿ ರೆಸಿಪಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.